ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಈ ದಿನ ಮಾರ್ಚ್ ತಿಂಗಳ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕೆ ಮುನ್ನ ಕೆಲವು ವಿಚಾರಗಳನ್ನ ಹೇಳೋದಾದ್ರೆ, ಜ್ಯೋತಿಷ್ಯದಲ್ಲಿ ಬಹಳಷ್ಟು ಮಿಸ್ಟೇಕ್ಗಳಾಗ್ತವೆ. ಜ್ಯೋತಿಷರು ಯಾರು ಅಂತ ನಮಗೆ ಗೊತ್ತಾಗಲ್ಲ, ನಿಜವಾದ ಜ್ಯೋತಿಷರು ಯಾರು ಅಂತಾನೆ ಗೊತ್ತಾಗಲ್ಲ. ಯಾಕೆಂತಂದ್ರೆ ಮೊದಲನೇದಾಗಿ ಜ್ಯೋತಿಷದಲ್ಲಿ ಆ ವ್ಯಕ್ತಿ ಪರಿಣಿತಿ ಇದೆ ಅಂತಂದ್ರೆ, ನೀವು ಯಾವ ಬರ್ತ್ ಟೈಮ್ ನ ಕೊಟ್ಟಿರ್ತೀರಾ ಅದೇ ಬರ್ತ್ ಟೈಮ್ ನ ನಮ್ಮದೇ ನಿಮ್ಮ ಲಗ್ನ ಯಾವುದು ಅಂತ ತಿಳ್ತಾನೆ. ಇದಕ್ಕೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತಾರೆ. ನೀವು ಕೊಟ್ಟಿರೋ ಸಮಯವನ್ನ ಹಿಂದೆ ನಡೆದಿರುವ ಜೀವನದ ಘಟನೆಗಳಿಗೆ ಲಿಂಕ್ ಮಾಡಿ, ನೀವು ಕೊಟ್ಟಿರುವಂತಹ ಸಮಯ ಇದೆ ಅಂತ ನಿಮ್ಮ ಲಗ್ನವನ್ನು ಕಂಡುಹಿಡಿತಾನೆ. ಯಾಕೆಂದ್ರೆ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಬಟ್ ಒಂದೇ ಲಗ್ನದಲ್ಲಿ ತುಂಬಾ ಕಡಿಮೆ ಚಾನ್ಸಸ್ ಆ ಲಗ್ನ ಆ ಡಿಗ್ರಿ ವೈಸ್ ಹುಟ್ಟೋಕ್ ಸಾಧ್ಯ. ಓಕೆನಾ? ಸೊ ಎರಡನೇದಾಗಿ ಬಂದು ಹಿಂದಿನ ಘಟನೆಗಳು ಹೇಳಿದ ನಂತರ, ಲಗ್ನವನ್ನು ತಿದ್ದಿದ ನಂತರ ನಿಮ್ಮ ಭವಿಷ್ಯವನ್ನು ಹೇಳ್ತಾರೆ. ಹಾಗೇನೆ ಪರಿಹಾರಗಳನ್ನು ಸೂಚಿಸುವಾಗ ಮೊದಲನೇದಾಗಿ ವ್ಯಕ್ತಿತ್ವದಲ್ಲಿ ಬದಲಾವಣೆ ಸೂಚಿಸಬೇಕು. ಎರಡನೇದಾಗಿ ಬಂದು ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿರುವಂತಹ ಮಂತ್ರ ಜಪಗಳು, ದಾನಗಳ ಬಗ್ಗೆ ಹೇಳಬೇಕು. ಜಮ್ ಸ್ಟೋನ್ಸ್ ಬಗ್ಗೆ, ರುದ್ರಾಕ್ಷಿಗಳ ಬಗ್ಗೆ, ಕರುಮುಲಿಮಾಲ ಬಗ್ಗೆ, ಅಥವಾ ನಿಮ್ಮ ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಬೇರೆ ಏನಾದ್ರು ಬಾಲಿಶವಾಗಿರುವಂತದ್ದು ಪರಿಹಾರಗಳು ಹೇಳಿದ್ರೆ ಯಾವ ಕಾರಣಕ್ಕೂ ಅದನ್ನ ನಂಬಬೇಡಿ. ಮಂತ್ರ ಜಪಗಳು, ದಾನಗಳು ಮಾತ್ರ ನೀವು ಎಫೆಕ್ಟಿವ್. ಅಂದ್ರೆ ಯಾವ ಬಡವರು ಯಾರು ಬೇಕಾದ್ರೂ ಇದನ್ನ ಮಾಡಬಹುದು. ಇದ್ರಲ್ಲಿ ಯಾವುದೇ ಜಾತಿ ಭೇದ ಏನೂ ಇಲ್ಲ. ಇದು ಪರಾಶರ ಮಹರ್ಷಿ ಕೊಟ್ಟಿರುವಂತಹ ರೆಮಿಡೀಸ್. ಇದಾದ ನಂತರದಲ್ಲಿ ಜೆಮ್ ಸ್ಟೋನ್ಸ್ ಬಗ್ಗೆ ಇನ್ಯಾವ್ದ್ರ ಬಗ್ಗೆ ಕೂಡ ಉಲ್ಲೇಖ ಇಲ್ಲ, ನಾನು ಆಲ್ರೆಡಿ ಹೇಳಿದೆ, ಅಂತ ಯಾವ್ದು ಫಾಲೋ ಮಾಡಕ್ಕೆ ಹೋಗ್ಬೇಡಿ. ಇಷ್ಟ ಆದ ನಂತರ ನಿಮ್ಮ ಡೆಸ್ಟಿನಿಯಲ್ಲಿ ಎಲ್ಲದನ್ನು ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಈಗ ಕೆಲವು ಘಟನೆಗಳನ್ನು ಚೇಂಜ್ ಮಾಡಬಹುದು. ಇದರಲ್ಲಿ ಪ್ರಾರಬ್ಧ, ಸಂಚಿತ, ಕ್ರಿಯಾಮಾನ ಕರ್ಮ ಅಂತ, ಅದರಲ್ಲಿ ದೃಢ ಕರ್ಮ ಅಂತೆಲ್ಲ ಇದೆ. ಸೊ ಇದು ಡೀಪರ್ ಸಬ್ಜೆಕ್ಟ್. ಕರ್ಮದ ಅನುಸಾರವಾಗಿ ಕೆಲವನ್ನ ಚೇಂಜ್ ಮಾಡ್ಕೋಬಹುದು, ಕೆಲವನ್ನ ಆಗಲ್ಲ. ಅದು ಆ ಗೈಡೆನ್ಸ್ ನ ಕೊಡ್ಬೇಕು. ಆ ಕೌನ್ಸಿಲಿಂಗ್ ನಾವು ಒಬ್ಬ ಕ್ಲೈಂಟ್ಗೆ ಮಾಡ್ಬೇಕಾಗತ್ತೆ. ಈ ಒಂದು ನೈತಿಕತೆಯನ್ನ ಒಬ್ಬ ಜ್ಯೋತಿಷಿ ಇಟ್ಕೋಬೇಕಾಗತ್ತೆ. ಸೊ ಆ ರೀತಿ ಇಟ್ಕೊಂಡಾಗ ಮಾತ್ರ ನಮ್ಮ ಹತ್ರ ಬಂದಂತಹ ಒಬ್ಬ ವ್ಯಕ್ತಿಗೆ ನಾವು ಸರಿಯಾಗಿರೋ ಮಾರ್ಗದರ್ಶನ ನೀಡಬಹುದು. ಸುಮ್ಮನೆ ಅವರು ಸಂಪಾದನೆಗೋಸ್ಕರ ಇನ್ನೊಂದಕ್ಕೋಸ್ಕರ ಎದುರಿಸಿ ಹಣ ತಗೊಂಡ್ರೆ ತಪ್ಪಾಗುತ್ತೆ. ಸೊ ಇದು ಬಹಳ ಮುಖ್ಯ. ಜೊತೆಯಲ್ಲಿ ಪೂಜೆಗಳ ಬಗ್ಗೆ ಜನಗಳಿಗೂ ಗೌರವ ಇರಬೇಕಾಗತ್ತೆ. ಅದೊಂದು ದೊಡ್ಡ ಸಬ್ಜೆಕ್ಟ್, ಇನ್ನೊಂದ್ಸಲ ಮಾತಾಡೋಣ. ಬಟ್ ಜ್ಯೋತಿಷ ಅಂದ್ರೆ ಏನು ಅಂತ ಜನರಲ್ಲಿ ಗೊತ್ತಿರಬೇಕು. ತುಂಬಾ ಜನ ಹೇಳ್ತಾರೆ, ಸರ್ ಜ್ಯೋತಿಷ ನೀವೇನು ನೋಡ್ತೀರ ಅಂತ. ನಾನು ಲಗ್ನವನ್ನ ಫಸ್ಟ್ ಚೇಂಜ್ ಮಾಡ್ತೀನಿ, ಮಿಸ್ಟೇಕ್ ಇದ್ರೆ. ಅನಂತರದಲ್ಲಿ ಡಿವಿಷನಲ್ ಚಾರ್ಟ್ಸ್ ಅಲ್ಲಿ ಈಗ ಚತುರ್ಥಾಂಶ, ನವಾಂಶದವರು ಬದಲಾವಣೆ ಮಾಡಿ ಹಸ್ತರೇಖೆ, ಈ ಹಸ್ತರೇಖೆಯಲ್ಲಿ ನಾಡಿ ಹಸ್ತರೇಖೆ ಪ್ರಕಾರವಾಗಿ ಅವರ ಒಂದು ಜಾತಕಕ್ಕೆ ಟೈಮಿಂಗ್ಗೆ ಅದನ್ನ ಮ್ಯಾಚ್ ಮಾಡಿ ಪ್ರಶ್ನೆ ಕೊಂಡಲ್ಲಿ, ಇದರಲ್ಲಿ ಹೋರಾರಿ ಆಸ್ಟ್ರಾಲಜಿ ಅಂತಾರೆ, ಪ್ರಶ್ನೆ ಕೊಂಡಲ್ಲಿ ಮೂರನ್ನು ಟ್ಯಾಲಿ ಮಾಡಿ ಮೂರನ್ನು ಕೂಡ ಇಂಡಿಕೇಶನ್ ಇರುವಂತಹ ಘಟನೆಯನ್ನು ನಾನು ಅವ್ರಿಗೆ ಹೇಳ್ತೀನಿ. ಅವಾಗ ಖಂಡಿತವಾಗಲೂ ಆ ಘಟನೆ ನಡೆಯುತ್ತೆ. ಜ್ಯೋತಿಷದ ಬಗ್ಗೆನೂ ನಂಬಿಕೆ ಬರುತ್ತೆ. ಸೊ ಈ ರೀತಿ ಜಾತಕವನ್ನು ನೋಡ್ಲಿಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಿ. ವೃಶ್ಚಿಕ ರಾಶಿ 2026 ಮಾರ್ಚ್ ತಿಂಗಳ ವೃಶ್ಚಿಕ ರಾಶಿ ಫಲವನ್ನ ನಾವು ನೋಡೋದಾದ್ರೆ, ಚತುರ್ಥ ಭಾವದಲ್ಲಿರುವಂತಹ ಪಾಪಗ್ರಹಗಳನ್ನ ನೋಡಿದ್ರೆ, ವೆಹಿಕಲ್ಸ್ ಖರೀದಿಗೆ, ವಾಹನ ಖರೀದಿಗೆ, ಪ್ರಾಪರ್ಟಿ ಖರೀದಿಗೆ, ಎಸ್ಟೇಟ್ಗಳ ಖರೀದಿಗೆ ಮಾಡೋದಕ್ಕೆ ಸುಸಮಯ, ಬಹಳ ಉತ್ತಮ ಸಮಯ ಇರ್ಬೋದು. ಜೊತೆಯಲ್ಲಿ ಆ ಒಂದು ಸಿಚುವೇಶನ್ ಬಂದಾಗ ಆ ಟೈಮ್ ಪೀರಿಯಡ್ ಅಲ್ಲಿ ನಿಮಗೆ ಅಂತ ಅವಕಾಶಗಳು ಒದಗಿ ಬರುತ್ತೆ. ಕಮ್ಮಿಯಲ್ಲಿ ನಿಮಗೆ ಪ್ರಾಪರ್ಟಿ ಸಿಗ್ಬೋದು. ಎಗೇನ್ ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ಕೂಡ ಅನ್ವಯಿಸುತ್ತೆ. ಅವರು ಕೂಡ ಬಹಳ ಸಕ್ಸಸ್ ಅನ್ನ ನೋಡ್ತಾರೆ. ಮತ್ತೆ ಕೆಲವರಿಗೆ ಪಿತ್ರಾರ್ಜಿತ ಪ್ರಾಪರ್ಟಿ ಬಂದಿರಲ್ಲ. ಸೊ ಈ ಪಿತ್ರಾರ್ಜಿತವಾಗಿರುವಂತಹ ಪ್ರಾಪರ್ಟಿ ನಿಮಗೆ ಒದಗಿ ಬರ್ಬೋದು, ಸಿಗ್ಬೋದು. ಅದು ಸಂಬಂಧಪಟ್ಟಂತಹ ಕಿರಿಕಿರಿಗಳೆಲ್ಲ ಸರಿಯಾಗುವಂತಹ ಸಾಧ್ಯತೆ ಇದೆ. ಆಮೇಲೆ ವೃಶ್ಚಿಕ ರಾಶಿಯವರಿಗೆ ಮೆಂಟಲಿ ಸ್ವಲ್ಪ ಜಾಸ್ತಿ ಯೋಚನೆ ಮಾಡೋ ಬುದ್ಧಿ ಇರುತ್ತೆ. ಇವ್ರು ಸ್ವಲ್ಪ ಪ್ರಾಣಾಯಾಮ, ಫಿಸಿಕಲ್ ಆಕ್ಟಿವಿಟೀಸ್ ಗಳನ್ನ ಹೆಚ್ಚಾಗಿ ಮಾಡಬೇಕು. ಸೊ ಇದು ಬಹಳ ಬಹಳ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಅದಾದ್ಮೇಲೆ ಪಂಚಮ ಭಾವದಲ್ಲಿರುವಂತಹ ಶನಿ ಗ್ರಹ ನೋಡ್ತಾ ಇದ್ರೆ, ವಿದ್ಯಾರ್ಥಿಗಳಲ್ಲಿ ಮೆಚುರಿಟಿ ಥಿಂಕಿಂಗ್ ಬರೋ ಸಾಧ್ಯತೆ ಶನಿ ಗ್ರಹದಿಂದ ಸಾಧ್ಯತೆ ಇರುತ್ತೆ. ಅಂದ್ರೆ ಯಾವಾಗಲೂ ಕೂಡ ಶನಿ ಗ್ರಹ ಒಂದು ಮೆಚುರಿಟಿನ ಕೊಡುತ್ತೆ, ಸೀರಿಯಸ್ ಥಿಂಕಿಂಗ್ ನ ಕೊಡುತ್ತೆ. ಟೆಕ್ನಿಕಲ್ ಎಜುಕೇಶನ್ ಮಾಡ್ತಿರುವಂತಹ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು, ಮೆಡಿಕಲ್ ಮಾಡ್ತಿರುವಂತವ್ರಿಗೆಲ್ಲ ಕೂಡ ಒಂದು ಈ ರಾಶಿಯಲ್ಲಿ ಹುಟ್ಟಿದ್ರೆ ಅವ್ರಿಗೆ ಬಹಳ ಒಂದು ಪ್ರೋಗ್ರೆಸ್ ಅನ್ನು ನೋಡ್ತಾರೆ. ಸೊ ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಅಂತ ಬಂದಾಗ ಕಾಮರ್ಸ್ ಕೂಡ ಒಂದು ಸೆಮಿ ಟೆಕ್ನಿಕಲ್ ಸಬ್ಜೆಕ್ಟ್ ಆಗುತ್ತೆ. ಸೊ ಆ ಬಗೆಯಲ್ಲಿ ಅವ್ರಿಗೆ ಪ್ರೋಗ್ರೆಸ್ ಅನ್ನ ನೋಡಬಹುದು. ದಶಮ ಭಾವದಲ್ಲಿರುವಂತಹ ಕೇತು ಗ್ರಹದಿಂದ ನಿಮಗೆ ಉದ್ಯೋಗ ವಿಳಂಬ, ಹೊಸ ಉದ್ಯೋಗದ ಪ್ರಾಪ್ತಿ ಲೇಟ್ ಆಗೋದು, ಇನ್ನು ವಿದೇಶಕ್ಕೆ ಹೋಗಿ ಟ್ರೈ ಮಾಡ್ತಿರ್ತಾರೆ, ಯಾವ್ದು ಡಾಕ್ಯುಮೆಂಟೇಶನ್ ಆಗದೆ ಹೋಗಕ್ಕಾಗಲ್ಲ. ಆಮೇಲೆ ಕೆಲವರು ಹೊಸದಾಗಿ ಸ್ಟಾರ್ಟ್ಅಪ್ ಗಳನ್ನ, ಬಿಸ್ನೆಸ್ ಗಳನ್ನ ಮಾಡ್ಬೇಕು ಅನ್ಕೊಂಡು ಅಲ್ಲೂ ಕೂಡ ಎಡುತ್ತಾರೆ, ವಿಳಂಬ ಆಗ್ತಾ ಹೋಗುತ್ತೆ, ಕಟ್ ಮಾಡ್ತಾರೆ. ಕೇತು ಯಾವಾಗಲೂ ಕಟ್. ಈ ಸಾಧ್ಯತೆಗಳಿದ್ದಾಗ ಏನ್ ಮಾಡ್ಬೋದು ಅಂದ್ರೆ,
ಉದ್ಯೋಗದಲ್ಲಿ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ದಶಾ ಪೀರಿಯಡ್ ಅಲ್ಲಿ ಯಾವ ಸೀಕ್ವೆನ್ಸ್ ಬಂದಿದೆ ಅಂತ ನೋಡಿ, ಅದರ ಪ್ರಕಾರವಾಗಿ ಡಿಸಿಷನ್ಸ್ ತಗೊಳ್ತಾ ಹೋಗಿ. ಅಂದ್ರೆ ಜಾತಕದಲ್ಲಿ ಫೇವರೇಬಲ್ ಅನ್ಫೇವರೇಬಲ್ ಅಂತ ಎರಡು ಟೈಮ್ ಇರುತ್ತೆ, ಅಥವಾ ನ್ಯೂಟ್ರಲ್. ಫೇವರೇಬಲ್ ಟೈಮ್ ಅಲ್ಲೇ ಕೆಲಸಗಳನ್ನ ಮಾಡ್ತಾ ಹೋಗಿ. ಇನ್ನು ಉದ್ಯೋಗದ ಪ್ರಾಪ್ತಿ ಆಯ್ತು, ವಿವಾಹದ ಅವಕಾಶ ಅತಿ ಹೆಚ್ಚಾಗಿದೆ. ಯಾರಾದ್ರೂ ಬೇರೆ ಬೇರೆ ಒಂದ್ ರೀತಿ ನೀವು ಇಷ್ಟಪಟ್ಟಿರ್ತೀರ, ಮನೇಲಿ ಒಪ್ಪಿರಲ್ಲ ಅಂತ ಸಂಬಂಧಗಳನ್ನ ಕುಟುಂಬದವ್ರು ಒಪ್ಕೊಳ್ಳೋ ಸಾಧ್ಯತೆ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇದೆ ಅಂತ ಹೇಳ್ಬಹುದು. ಅಷ್ಟಮದಲ್ಲಿರುವಂತಹ ಗುರುಗ್ರಹ ಬಂದು ಸಡನ್ ಫೈನಾನ್ಷಿಯಲ್ ಗೇನ್ಸ್ ಕೊಡೋ ಸಾಧ್ಯತೆ ಇದೆ. ಏನೋ ಒಂದು ವ್ಯವಸಾಯನೋ, ಕೃಷಿನೋ, ಅಂಗಡಿನೋ, ಬಿಸ್ನೆಸ್, ರಿಯಲ್ ಎಸ್ಟೇಟ್ ಏನೋ ಮಾಡಿರಿ, ಸಡನ್ ಆಗಿರುವಂತಹ ಬದಲಾವಣೆಗಳನ್ನ ಈ ವೃಶ್ಚಿಕ ರಾಶಿಯವರಿಗೆ ಈ ಟೈಮ್ ಪೀರಿಯಡ್ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಒದಗಿ ಬರುತ್ತೆ, ಅವಕಾಶಗಳು ಬರುತ್ತೆ ಅಂತ ಹೇಳ್ಬೋದು. ಇಷ್ಟು ವೃಶ್ಚಿಕ ರಾಶಿಯವರದು. ಬಟ್ ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡಿದ್ರೆ ಒಳ್ಳೇದು. ಆ ದೇವರ ಅನುಗ್ರಹ ಅವರಿಗೆ ಮೇಲೆ ಹೆಚ್ಚಾಗ್ತಾ ಹೋಗುತ್ತೆ. ಇಷ್ಟು ವಿಚಾರಗಳು ವೃಶ್ಚಿಕ ರಾಶಿಯವರದು.